ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಪ್ರತಿಭಾ ವಿಲಾಸ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಪ್ರತಿಭಾ ವಿಲಾಸ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ತನ್ನ 12ನೇ ವಯಸ್ಸಿನಲ್ಲಿ 12 ಗಂಟೆ 2 ನಿಮಿಷಗಳ ಕಾಲ ನಿರಂತರವಾಗಿ ಸ್ವಾಮಿ ವಿವೇಕಾನಂದರ ಕುರಿತು ಭಾಷಣ ಮಾಡುವ ಮೂಲಕ ವಿಶ್ವ ದಾಖಲೆ ನಿರ್ಮಿಸಿದ ನಮ್ಮ ಮೈಸೂರಿನ ಪೂರ್ಣಚೇತನ ಶಾಲೆಯ ಮಾಸ್ಟರ್ ಹನುಮನಾಳು ಮಹೇಶ್ರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ. ಬಹುಶಃ ಈ ದಿನ ನನ್ನ ಸೌಭಾಗ್ಯ ಅಂತ ಅಂದ್ಕೊಳ್ತೇನೆ. ತಮ್ಮಂತಹ ಒಂದು ಬಾಲ ಪ್ರತಿಭೆ ಜೊತೆ, ಬಾಲ ವಿವೇಕಾನಂದರ ಜೊತೆ ಮಾತನಾಡಲಿಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ. ಯಾವುದೇ ಒಂದು ವಿಚಾರಕ್ಕೂ ಪ್ರೇರಣೆ ಅಥವಾ ಆದರ್ಶಗಳನ್ನು ನಾವು ಹುಡುಕ್ತಾ ಇರ್ತೀವಿ. ತಮ್ಮಂಥವ್ರು ನೋಡಿದಾಗ ನಮಗೊಂದಷ್ಟು ಪ್ರೇರಣೆ ಆಗುತ್ತೆ, ಒಂದು ಆದರ್ಶಗಳು, ಮಾದರಿಗಳು ಸಿಗ್ತವೆ. ಆ ಕಾರಣಕ್ಕಾಗಿ ಬಹುಶಃ ನಾನು ಈ ದಿನ ತಮ್ಮ ಜೊತೆ ಮಾತನಾಡ್ತಿರ್ಲಿಕ್ಕೆ ಭಾಳ ಸಂತೋಷ ಅಂತ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಸರ್, ತಾವು ತಮ್ಮ 12ನೇ ವಯಸ್ಸಿನಲ್ಲಿ 14 ಗಂಟೆ ಮತ್ತು 2 ನಿಮಿಷಗಳ ಕಾಲ ತಾವು ಸುದೀರ್ಘವಾಗಿ ವಿವೇಕಾನಂದರ ಕುರಿತು ಭಾಷಣ ಮಾಡ್ತೀರಿ ಹಾಗೂ ವಿಶ್ವ ದಾಖಲೆಯನ್ನು ನಿರ್ಮಿಸ್ತೀರಿ. ಸೊ ಈ ಎಲ್ಲ ದಾಖಲೆಯನ್ನು ಮಾಡಬೇಕಾದ್ರೆ ಅದರ ಹಿಂದೆ ಸಾಕಷ್ಟು ತಯಾರಿಗಳು, ಪರಿಶ್ರಮಗಳು ಇರುತ್ತೆ. ಈ ರೀತಿಯ ಪರಿಶ್ರಮ ಮತ್ತು ಈ ರೀತಿಯ ದಾಖಲೆ ಮಾಡಲಿಕ್ಕೆ ತಮಗೆ ಏನು ಪ್ರೇರಣೆ ಅಥವಾ ಯಾರು ಸ್ಫೂರ್ತಿ ಅಂತ? ನನಗೆ ಚಿಕ್ಕ ವಯಸ್ಸಿಂದನೂ ಕೂಡ ಸ್ವಾಮಿ ವಿವೇಕಾನಂದರ ಬಗ್ಗೆ ಅಗಾಧವಾದ ಆಸಕ್ತಿ ಇತ್ತು. ಅವರ ಜೀವನದ ಚರಿತ್ರೆ, ಅವ್ರ ಬಗ್ಗೆ ಓದ್ತಾ ಇದ್ರೇ ಒಂದು ಆಕರ್ಷಣೆ ಮೂಡ್ತಾ ಇತ್ತು ಅವ್ರ ಮೇಲೆ ನನಗೆ. ನಾನು 1ನೇ ತರಗತಿಯಲ್ಲಿ ಇರಬೇಕಾದ್ರೆ ತನುಜಾ ಅಂತ ಅವ್ರ ಹೆಸರು, ನಮ್ಮ ಕ್ಲಾಸ್ ಟೀಚರ್ ಆಗಿದ್ದರು. ಅವರಿಂದನೇ ನನಗೆ ಸ್ವಾಮಿ ವಿವೇಕಾನಂದರ ಬಗ್ಗೆ ವಿಚಾರಗಳು ಸಿಗ್ತಾ ಬಂದು ಈಗ 5ನೇ ತರಗತಿ ತನಕ ಅವ್ರು ನನ್ನ ಜೊತೆಗಿದ್ದು ಸ್ವಾಮಿ ವಿವೇಕಾನಂದರ ಬಗ್ಗೆ ಇನ್ನೂ ಹೆಚ್ಚು ವಿಚಾರಗಳನ್ನ ತಿಳಿಸ್ಕೊಡ್ತಾ ನನಗೆ ಪ್ರೇರೇಪಿಸ್ತಾ ಬಂದರು. ನಾನು 6ನೇ ತರಗತಿಗೆ ಯಾವಾಗ ಪೂರ್ಣಚೇತನ ಪಬ್ಲಿಕ್ ಶಾಲೆಯಲ್ಲಿ ಸೇರಿಕೊಂಡೆ, ಆವಾಗ ನನಗೆ ಈ ಥರ ವರ್ಲ್ಡ್ ರೆಕಾರ್ಡ್ ಮಾಡ್ತಾ ಇದ್ದಾರೆ ಅಂತ ವಿಚಾರ ತಿಳಿತು. ಸ್ವಾಮಿ ವಿವೇಕಾನಂದರ ಬಗ್ಗೆ ನಾನು ಯಾರನ್ನ ನನ್ನ ಮನಸಾರೆ ಇಷ್ಟಪಡ್ತಿದ್ನೋ, ಅವ್ರ ಬಗ್ಗೆ ಹೆಚ್ಚು ಆಸಕ್ತಿ ಇತ್ತೋ, ಅವ್ರ ಬಗ್ಗೆ ಮಾತನಾಡೋ ಒಂದು ವರ್ಲ್ಡ್ ರೆಕಾರ್ಡ್ ಕ್ರಿಯೇಟ್ ಮಾಡ್ಬೋದಲ್ವಾ ಅಂತ ನನಗೆ ಮನೆಯಲ್ಲಿ ಎಲ್ಲ ತಿಳಿಸ್ಕೊಟ್ರು. ಸರಿ ಆಯಿತು, ಮಾಡೋಣ. ನಾನು ಮೊದಲು 14 ಗಂಟೆ ಅಂತ ಕೇಳಿದಾಗ ನನಗೆ ಮಾಡೋಕ್ಕಾಗತ್ತ ನನ್ನ ಕೈಲಿ ಅಂತ ಅನ್ನಿಸ್ತು. ಆದರೆ ಸ್ವಾಮಿ ವಿವೇಕಾನಂದರ ದಯೆಯಿಂದ ಕೊನೆಯದಾಗಿ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಯಿತು. ಅವರ ಸ್ಫೂರ್ತಿಯಿಂದಾನೇ, ಅವರ ಕಾರಣದಿಂದಾನೇ ನಾನು ಮಾಡೋದಕ್ಕೆ ಸಾಧ್ಯ. ಎಸ್, ಖಂಡಿತ. ಬಹುಶಃ ಇಂಥ ಸಾಧನೆ ಮಾಡೋದು ತುಂಬ ಅಪರೂಪ. ಅದು ವಿಶ್ವ ದಾಖಲೆ ಅಂದರೆ ಅದು ವಿಶ್ವದಲ್ಲಿ ಒಬ್ಬರೇ ಆಗಿರ್ತಾರೆ. ಸೊ ಇಂಥ ದಾಖಲೆಯನ್ನು ಇಂಥ ವಯಸ್ಸಿನಲ್ಲಿ ಮಾಡಲಿಕ್ಕೆ ಬಹಳ ಕಷ್ಟ. ಆದರೆ ಹೇಗೆ ಈ ರೀತಿಯಾದಂಥ ಓದುವಂಥ ಹವ್ಯಾಸ ಅಥವಾ ಏಕಾಗ್ರತೆ ಬೆಳೆಸ್ಕೊಂಡಿದ್ದೆ ಹೇಗೆ ಅಂತ? ನನಗೆ ಯಾವಾಗ ಸ್ವಾಮಿ ವಿವೇಕಾನಂದರು ಒಂದು ಪುಸ್ತಕನ ಓದಿದ್ನೋ ಆವಾಗ ನನಗೆ ಅವರಲ್ಲಿ ಹೆಚ್ಚು ಆಸಕ್ತಿ ಉಂಟಾಯಿತು. ಇನ್ನೂ ಓದಬೇಕು, ಅವ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕು ಅಂತ. ತನುಜಾ ನಮ್ಮ ಹಳೆ ಶಾಲೆಯಲ್ಲಿ ಮಾತಾಜಿ ಅಂತ ಕರಿತೀವಿ, ಅವರು ತನುಜಾ ಮಾತಾಜಿನೇ ನಮಗೆ ಪುಸ್ತಕಗಳನ್ನ ಕೊಡ್ತಾ ಹೋದರು. ನಾನು ಓದ್ತಾ ಹೀಗೆ ಅವರಲ್ಲಿ ಒಂದು ಹೆಚ್ಚು ಆಸಕ್ತಿ ಉಂಟಾಗಿ ಕೊನೆಯದಾಗಿ ಪುಸ್ತಕಗಳನ್ನ ಓದೋದು ನನಗೆ ತುಂಬ ಹವ್ಯಾಸ ರೀತಿ ಆಯಿತು. ಎಸ್, ಖಂಡಿತ. ಬಟ್ ಯಾವ್ದಾದ್ರು ಒಂದು ಶುರು ಮಾಡಲಿಕ್ಕೆ ಯಾರದಾದ್ರೂ ಒಂದು ಉತ್ತೇಜನ ಬೇಕಾಗುತ್ತೆ ಅಥವಾ ಬೆಂಬಲ ಬೇಕಾಗುತ್ತೆ. ಆ ಬೆಂಬಲವನ್ನು, ಆ ಸಹಕಾರವನ್ನು ತಮ್ಮ ತನುಜಾ ಮೇಡಮ್ ಆರಂಭದಲ್ಲಿ ನೀಡ್ತಾರೆ. ಸೊ ಈ ರೀತಿ ವಿವೇಕಾನಂದರ ಬಗ್ಗೆ ಓದಲಿಕ್ಕೆ ಅವರು ಪುಸ್ತಕ ಕೊಡ್ತಾರೆ. ಪುಸ್ತಕವನ್ನು ಕೊಟ್ಟ ಮೇಲೆ ಪೂರ್ಣವಾಗಿ ಮುಗಿಸ್ತೀರಿ ಕೂಡ. 2 ಪುಸ್ತಕಗಳನ್ನು ಸಂಪೂರ್ಣವಾಗಿ ಆವಾಗ ಮುಗಿಸ್ತೀರಿ. ಆ ವಯಸ್ಸಿನಲ್ಲಿ ನಮ್ಮ ಟೆಕ್ಸ್ಟ್ ಬುಕ್ ಓದಿ ಮುಗಿಸೋದೇ ಬಹಳ ಕಷ್ಟ. ಆದರೆ ತಾವು ಬೇರೆ ಒಂದು ಪುಸ್ತಕವನ್ನು, 2 ಪುಸ್ತಕಗಳನ್ನು ಪೂರ್ಣ ಪ್ರಮಾಣದಲ್ಲಿ ಮುಗಿಸ್ತೀರಿ ಅಂದರೆ ಹೇಗಿತ್ತು ಆ ಅನುಭವ? ನಾನು ಮೊದಲು ಓದ್ತಾ ಇರಬೇಕಾದ್ರೆ ಕೆಲವೊಂದು ವರ್ಡ್ಗಳು ಸರಿಯಾಗಿ ಅರ್ಥ ಆಗ್ತಿರಲಿಲ್ಲ ಅಥವಾ ಒಂದು ಸೆಂಟೆನ್ಸ್ ಅರ್ಥ ಆಗ್ತಿರಲಿಲ್ಲ. ಅದನ್ನೆಲ್ಲ ಅವ್ರ ಹತ್ರನೇ ಹೋಗಿ ಕೇಳ್ತಿದ್ದೆ, ಏನಿದೆ ಅರ್ಥ ಅಂತ. ಅವಾಗ ಅವ್ರು ನನ್ನ ಕೂರಿಸ್ಕೊಂಡು ಈ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡೋರು. ಚಕ್ರವರ್ತಿ ಸೂಲಿಬೇಲೆ ಅಂತ, ಅವರು ಕೂಡ ಸ್ವಾಮಿ ವಿವೇಕಾನಂದರ ಫಾಲೋವರ್ ಆಗಿದ್ದಾರೆ. ಅವರು ಸ್ಪೀಚ್ಗಳನ್ನ ಹಾಕ್ಕೊಡ್ತಿದ್ರು. ಅದನ್ನೆಲ್ಲ ಕೇಳ್ತಾ ಇರಬೇಕಾದ್ರೆ ನಾನು ಇವ್ರ ಥರ ಆಗಬೇಕು, ನಾನು ದೇಶಕ್ಕೋಸ್ಕರ ಏನಾದರೂ ಒಂದು ಕೊಡಬೇಕು ಅನ್ನೋ ಒಂದು ಭಾವನೆ ನನ್ನಲ್ಲಿ ಉಂಟಾಗ್ತಿತ್ತು. ಪುಸ್ತಕ ಓದಬೇಕಾದ್ರೆ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಈ ಥರ ಘಟನೆಗಳು ನಡೆದಿತ್ತಾ,
ಈ ಥರ ಅವರು ಉತ್ತರ ಮಾಡಿದ್ರು, ಈ ಥರ ಸ್ಪೀಚ್ ಮಾಡಿದ್ರೆ ವಿಶ್ವಧರ್ಮ ಸಮ್ಮೇಳನದಲ್ಲಿ ಅನ್ನೋ ಒಂದು ಕುತೂಹಲ ಹೆಚ್ಚಾಗ್ತಾ ಇತ್ತು. ಹೀಗೆ ಒಟ್ಟಿನಲ್ಲಿ ಆ ಪುಸ್ತಕ ಓದಬೇಕಾದ್ರೆ ತುಂಬ ಆನಂದ ಮತ್ತು ಜ್ಞಾನವನ್ನು ಪಡ್ಕೊಂಡಾಗ್ತಿತ್ತು. ಎಸ್, ಬಹಳ ಪ್ರೀತಿಯಿಂದ ಓದ್ತಾ ಇದ್ರಿ. ಬಹುಶಃ ಒಂದೊಂದು ಪುಟ ಓದ್ತಿದ್ದಂಗೆ ಇನ್ನಷ್ಟು ಆಸಕ್ತಿ ಹೆಚ್ಚಾಗ್ತಾ ಹೋಗ್ತಿತ್ತು ಅಂತ ಅಲ್ಲ. ಇದೆಲ್ಲ ಓದ್ತೀರಿ, ಬಹುಶಃ ಮೊದಲ 5ನೇ ತರಗತಿಗೆ ತಾವು 52 ಪುಸ್ತಕಗಳನ್ನು ಪೂರ್ಣಗೊಳಿಸ್ತೀರಾ ಓದಿ? ಓಕೆ, ಅದು ವಿವೇಕಾನಂದರು, ಪರಮಹಂಸ ಅಂತಂಥವ್ರದ್ದು ಸಾಕಷ್ಟು ದಾರ್ಶನಿಕರದ್ದು ಪುಸ್ತಕಗಳನ್ನು ತಾವು ಓದ್ತೀರಿ. 52 ಪುಸ್ತಕಗಳನ್ನು ಎಷ್ಟು ದಿನ ತಗೊಂಡ್ರಿ ತಾವು ಓದಲಿಕ್ಕೆ? ಎಷ್ಟು ದಿನ ಅಂದರೆ ದಿನಗಳನ್ನ ಲೆಕ್ಕ ಹಾಕಿಲ್ಲ. ಅಂದರೆ ನಾನು ಪ್ರತಿದಿನ ಅವರು ಪುಸ್ತಕಗಳನ್ನ ಕೊಡ್ತಿದ್ರು, ತನುಜಾ ಮಾತಾಜಿ ಅವರು. ನಾನು ಓದ್ಕೊಂಡು ಬಂದು 2 ದಿನ 3 ದಿನದಲ್ಲಿ ಓದ್ಕೊಂಡು ಬರ್ತೀನಿ ಅಂತ ಹೇಳಿರ್ತಿದ್ದೆ. ಹೀಗೆ ಓದ್ಕೊಂಡು ಬರ್ತಿದ್ದೆ ನಾನು. ಒಂದು ವರ್ಷ ಪೂರ್ಣ ಆಗೋದ್ರಲ್ಲಿ 52 ಪುಸ್ತಕಗಳನ್ನ ಓದಿದ್ದೆ. ನನಗೆ ಬಹಳ ಅದನ್ನು ತಮ್ಮ ಬಗ್ಗೆ ನಾನು ಓದುವಾಗ ಅದೇ ಅನಿಸಿದ್ದು. 5ನೇ ತರಗತಿಯಲ್ಲಿ ನಾನು ಕೊಡೋ ಟೆಕ್ಸ್ಟ್ ಬುಕ್ಗಳನ್ನ ಪೂರ್ಣ ಪ್ರಮಾಣದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಓದಲಿಕ್ಕೆ ಸಾಧ್ಯ ಆಯ್ತಾ ಇಲ್ಲ. ಅದರ ಜೊತೆಯಲ್ಲಿ 52 ಪುಸ್ತಕಗಳ ದಾರ್ಶನಿಕರ ಪುಸ್ತಕಗಳನ್ನು ಓದೋದ್ರ ಜೊತೆ ಅದನ್ನು ಮನನ ಮಾಡ್ಕೊಳ್ಳೋದಿದೆಯಲ್ಲ, ಅದನ್ನು ಅರ್ಥಪೂರ್ಣವಾಗಿ ಓದಿ ಗ್ರಹಿಸ್ಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯವಾದ ವಿಚಾರ. ಅಂಥ ಒಂದು ಬಹುಶಃ ಅದೇ ಒಂದು ಸಾಧನೆ ನನ್ನ ಪ್ರಕಾರ. ಅಂಥ ಸಾಧನೆಯನ್ನು ತಾವು ಮಾಡ್ತೀರಿ. ಹೀಗೆ ಓದ್ತಾ ತಾವು ಜ್ಞಾನಾರ್ಜನೆಯನ್ನು ಮಾಡ್ಕೊಳ್ತೀರಿ, ಭಾಷಣಗಳನ್ನು ಕೂಡ ಮಾಡೋಕ್ಕೆ ಆರಂಭಿಸ್ತೀರಿ. ತಮ್ಮ ಮೊದಲ ಭಾಷಣ ಯಾವುದು? ವೇದಿಕೆ ಭಾಷಣ ಅದು ನಾನು 2ನೇ ತರಗತಿಯಲ್ಲಿ ಇರಬೇಕಾದ್ರೆ ಸ್ವಾಮಿ ವಿವೇಕಾನಂದರನ್ನ ಕುರಿತೆ ಮಾತನಾಡಿದ್ದು. ಸೆಪ್ಟೆಂಬರ್ 11 ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗಿದ್ದ ದಿನ ನಮ್ಮ ಶಾಲೆಯಲ್ಲಿ ಒಂದು ಪ್ರೋಗ್ರಾಮ್ನ ಮಾಡ್ತಾ ಇದ್ರು. ಅವಾಗ ಅದೇ ಟೀಚರ್ ನನಗೆ ಸ್ವಾಮಿ ವಿವೇಕಾನಂದರ ಬಗ್ಗೆ ನೀನು ಮಾತನಾಡ್ಬೋದಾ ಅಂತ ನಾನು ಕೇಳಿದ್ರು. ಮಾತಾಡ್ತೀನಿ, ಅದಕ್ಕೇನಿಲ್ಲ ಅಂತ ನಾನು ಹೇಳಿ ಅವರೇ ಬರ್ಕೊಟ್ಟಿದ್ರು ಏನೇನು ಮಾತಾಡಬೇಕು ಅಂತ. ಅದಕ್ಕೆ ನಾನು ಸುಮಾರು 2-3 ವಾರ ಅದನ್ನು ಕಲಿಯೋದಕ್ಕೆ ಅಂತಾನೆ ಕಳೆದಿದ್ದೆ. ಹೀಗೆ ಕೊನೆಯದಾಗಿ ಸೆಪ್ಟೆಂಬರ್ 11 ನಾನು ಅದೇ ಸ್ವಾಮಿ ವಿವೇಕಾನಂದರ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾರತದ ಪರವಾಗಿ ನೀಡಿದಂಥ ಅವರ ಒಂದು ಭಾಷಣವನ್ನು ಕುರಿತು ನಾನು ಮಾತನಾಡಿದ್ದೆ. 7 ನಿಮಿಷ ಮೊದಲನೇ ಭಾಷಣ. 7 ನಿಮಿಷಗಳ ಕಾಲ ಮೊದಲ ಭಾಷಣ 2ನೇ ತರಗತಿಯಲ್ಲಿ. ಬಹುಶಃ 2ನೇ ತರಗತಿಯಲ್ಲಿ ಅಕ್ಷರ ಓದಲಿಕ್ಕೆ ಎಷ್ಟೋ ಜನ ಮಂದಿಗೆ ಬರೋದಿಲ್ಲ ಪೂರ್ಣವಾಗಿ. ಕಾಗುಣಿತವನ್ನು, ಒತ್ತಕ್ಷರಗಳು ಅವುಗಳನ್ನು ಸೇರಿಸಿ ಎಷ್ಟೋ ಮಂದಿಗೆ ಓದಲಿಕ್ಕೆ ಬರೋದಿಲ್ಲ. ಆದರೆ ಅದೇ ಸಂದರ್ಭದಲ್ಲಿ ತಾವು ಅಷ್ಟು ಬರೆದು ಕೊಟ್ಟಿದ್ದನ್ನು ಓದಿ ಮನನ ಮಾಡಿಕೊಂಡು ಅದನ್ನು 7 ನಿಮಿಷಗಳ ಕಾಲ ಭಾಷಣ ಮಾಡಬೇಕಲ್ಲ, ಬಹುಶಃ ಅದೇ ನಿಮ್ಮ ಸಾಧನೆ ಆರಂಭ ಅಂತ ನಾನು ಭಾವಿಸ್ಕೊಳ್ತೀನಿ. ಸೊ ಇವತ್ತಿನ 14 ಗಂಟೆ 2 ನಿಮಿಷಗಳ ಕಾಲ ಮಾಡಿದಂಥ ಭಾಷಣದ ಒಂದು ಬೇಸ್ ಅದೇ ಇರ್ಬೋದು ಅಂತ ನಾನು ಭಾವಿಸ್ಕೊಳ್ತೀನಿ. ಎಸ್, ತಾವು ಇದಾದ ನಂತರ 5ನೇ ತರಗತಿಯಷ್ಟರಲ್ಲಿ ನೀವು 52 ಪುಸ್ತಕಗಳು, ಅದರಲ್ಲೂ ವಿಶೇಷವಾಗಿ ಶಾರದಾ ದೇವಿ, ಸಾವರ್ಕರ್ ಈ ಥರದವ್ರದ್ದು ಒಂದು ಪುಸ್ತಕಗಳನ್ನು ತಾವು ಓದ್ತೀರಿ, ಅದನ್ನು ಮನನ ಮಾಡ್ಕೊಳ್ತೀರಿ, ಆ ಕುರಿತು ಮಾತನಾಡಲಿಕ್ಕೂ ಕೂಡ ಆರಂಭಿಸ್ತೀರಿ. ನಂತರ ತಮ್ಮ ಸಂಪರ್ಕಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅಂತವರು ಅಥವಾ ರಾಮಕೃಷ್ಣ ಮಠದ ಸಂಪರ್ಕ ಬರುತ್ತೆ ತಮಗೆ. ಆ ಒಂದು ಅನುಭವ ಹೇಗೆ? ನನ್ನ ಜೀವನದಲ್ಲಿ ಒಬ್ಬರು ಮಹಾನ್ ವ್ಯಕ್ತಿಗಳನ್ನ ನಾನು ಭೇಟಿ ಮಾಡ್ತೀನಿ ಅಂತ ನನಗೆ ನಿಜವಾಗ್ಲೂ ತಿಳಿದಿರಲಿಲ್ಲ. ಅದು ನನ್ನ ಪುಣ್ಯ ಅಂತಲೇ ಭಾವಿಸಬಹುದು. ಏನಂದರೆ ಚಕ್ರವರ್ತಿ ಸೂಲಿಬೆಲೆ ಅಂತ ಒಬ್ಬ ಮಹಾನ್ ವ್ಯಕ್ತಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಅಗಾಧವಾಗಿ ತಿಳ್ಕೊಂಡಿರೋರು, ಸ್ವಾಮಿ ವಿವೇಕಾನಂದರಿಗೋಸ್ಕರ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿರೋರು, ತಮ್ಮ ದೇಶಕ್ಕೋಸ್ಕರ, ದೇಶದ ಬೆಳವಣಿಗೆಗೋಸ್ಕರ ಸದಾ ಶ್ರಮಿಸ್ತಾ ಇರೋರ ಜೊತೆ ಸೇರೋದು ಒಂದು ಪುಣ್ಯ ಅಂತಲೇ ಹೇಳ್ಬೋದು. ಅವ್ರ ಜೊತೆ ನಾನು ಕನ್ಯಾಕುಮಾರಿಗೆ ತನುಜಾ ಮಾತಾಜಿಯವ್ರ ಜೊತೆನೇ ಹೋಗಿದ್ದೆ. ಅಲ್ಲಿ ವಿವೇಕಾನಂದ ರಾಕ್ ಮೆಮೋರಿಯಲ್ ಇದೆಯಲ್ಲ, ಏಕನಾಥ್ಜಿ ರಾನಡೆ ಅಂತ ಅವರು ನಿರ್ಮಿಸಿರೋ ವಿವೇಕಾನಂದ ಮೆಮೋರಿಯಲ್ ಹತ್ರ ಅಲ್ಲಿಗೆ ಅಂತ ಹೋಗಿದ್ದೆ ತನುಜಾ ಮಾತಾಜಿಯವ್ರ ಜೊತೆಗೇನೆ. ಅಲ್ಲಿಗೆ ಚಕ್ರವರ್ತಿ ಸೂಲಿಬೆಲೆ ಅಣ್ಣವರು ಸಹ ಬಂದಿದ್ರು. ಅವ್ರ ಜೊತೆ ಕೂತ್ಕೊಂಡು ಸ್ವಾಮಿ ವಿವೇಕಾನಂದರ ಹೇಳಿರುವಂತಹ ವಾಣಿಗಳೇನಿದೆ ಅದ್ರ ಬಗ್ಗೆ ಚರ್ಚಿಸಿದ್ದೆ. ಅದು ಮೈಸೂರಿನಿಂದ ಕನ್ಯಾಕುಮಾರಿವರೆಗೂ ಪ್ರಯಾಣ ಬೆಳೆಸ್ತೀರಿ ತಾವು. ಅಲ್ಲಿ ಸಾಕಷ್ಟು ಅನುಭವಗಳನ್ನು ಪಡ್ಕೊಳ್ತೀರಿ. ವಿಶೇಷವಾಗಿ ತಾವೇ ಹೇಳಿದ ಹಾಗೇ ಚಕ್ರವರ್ತಿ ಸೂಲಿಬೆಲೆ ಅಂತಹ ಒಂದು ಒಳ್ಳೆಯ ಭಾಷಣಕಾರರು, ದೇಶಪ್ರೇಮಿಗಳು, ಅವ್ರ ಜೊತೆ ತಾವು ಬೆರಿತೀರಿ. ಸೊ ಮತ್ತಷ್ಟು ಪುಷ್ಟಿ ಕೊಡುತ್ತೆ ತಮಗೆ ದೇಶಪ್ರೇಮದ ಕುರಿತು ಅಂತ ನಾನು ಭಾವಿಸ್ತೀನಿ. ಅವ್ರ ಜೊತೆ ಸೇರಿದ ಒಂದು ಇನ್ನಷ್ಟು ಹಂಬಲ ಸ್ವಾಮಿ ವಿವೇಕಾನಂದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೆಚ್ಚಾಗುತ್ತೆ. ಖಂಡಿತ ನಾವು ಮಾಡುವಂಥ ಸಹವಾಸಗಳು, ನಾವು ಮಾಡುವಂಥ ಸ್ನೇಹಿತರು ಬಹುಶಃ ನಮಗೆ ಮತ್ತಷ್ಟು ಪ್ರೇರಣೆ ಆಗುತ್ತೆ ಅಂತ. ಎಸ್, ತಾವು ಅದಕ್ಕೆ ಮುಂಚೆ ಬಹುಶಃ ಇದೆಲ್ಲವೂ ನಮ್ಮ
ಪೂರ್ಣಚೇತನ ಶಾಲೆಯ ಸೇರುವ ಮುಂಚೆನೇ ಇಷ್ಟೆಲ್ಲ ತಾವು ಒಂದಷ್ಟು ಅನುಭವಗಳನ್ನು ಪಡ್ಕೊಂಡಿದ್ರಿ. ನಂತರ ಯಾವಾಗ ಪೂರ್ಣಚೇತನ ಶಾಲೆ ಸಂಪರ್ಕಕ್ಕೆ ಬಂದಿದ್ದು ಯಾವಾಗ, ಅವರು ಶಾಲೆಗೆ ಸೇರಿಕೊಂಡಿದ್ದು ಯಾವಾಗ ತಾವು? ಅದೇ ಸ್ವಾಮಿ ವಿವೇಕಾನಂದರನ್ನ ಕುರಿತು ನಾನು ಒಂದು ಭಾಷಣ ನೀಡೋದಕ್ಕೆ ಮೈಸೂರಿಗೆ ಬಂದಿದ್ದೆ. ಅಲ್ಲಿಗೆ ದರ್ಶನ್ ಸರ್, ಪೂರ್ಣಚೇತನ ಶಾಲೆಯ CAO, ಅವರು ನನ್ನನ್ನು ನೋಡಿ, ನೀನು ನಮ್ಮ ಶಾಲೆಯಲ್ಲೇ ಓದಬಹುದಲ್ವಾ, ಇನ್ನೂ ಹೆಚ್ಚು ನಿಮಗೆ ಅನುಕೂಲ ಆಗತ್ತೆ, ಹೆಚ್ಚು ಜ್ಞಾನವನ್ನು ತಿಳ್ಕೊಳ್ಳೋದಿಕ್ಕೆ ಬಂದು ನಮ್ಮ ಶಾಲೆಯಲ್ಲಿ ಓದ್ಬೋದಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ನಾನು ಸರಿ ಆಯಿತು ಅಂತ ಒಪ್ಕೊಂಡು 6ನೇ ತರಗತಿಗೆ ಪೂರ್ಣಚೇತನ ಶಾಲೆಗೆ ಬರ್ತೀನಿ. ಅಲ್ಲಿಗೆ ಬಂದು ಪೂರ್ಣ ಪ್ರಮಾಣದಲ್ಲಿ ಅಲ್ಲೇ ಉಳ್ಕೊಂತೀರಿ. ಅಲ್ಲೇ ವಸತಿ ಕೂಡ ಅಲ್ಲೇ ಸಿಗುತ್ತೆ? ಅಲ್ಲೇ ವಸತಿನೂ ಕೂಡ ಸಿಗತ್ತೆ. ಮಾಧುರ್ಯ ಅಂತ ಅವ್ರ ಹೆಸರು, ಮಾಧುರ್ಯ ಮ್ಯಾಮ್. ಅವರು ಪೂರ್ಣಚೇತನ ಶಾಲೆಯ CEO. ಅವ್ರ ಮನೆಯಲ್ಲೇ ಉಳ್ಕೊಂಡು ನಾನು ಈ ಒಂದು ವಿಶ್ವ ದಾಖಲೆ ಮಾಡೋದಕ್ಕೆ ಅವರ ಒಂದು ಸಹಾಯನೇ ಕಾರಣ. ಅವರ ಅಮ್ಮ ನೀಲಾ ರಾಮಸ್ವಾಮಿ ಅಂತ, ಅವರೇ ನನಗೆ ಇನ್ನಷ್ಟು ಹೆಚ್ಚು ಕಥೆಗಳನ್ನ ತಿಳಿಸ್ಕೊಡ್ತಾ ಇದ್ರು, ಪುಸ್ತಕಗಳನ್ನ ಓದೋದಕ್ಕೆ ಕೊಡ್ತಾ ಇದ್ರು. ಅವ್ರು ನನ್ನ ಜೊತೆ ಕುಳಿತುಕೊಂಡು ಕೇಳ್ತಾ ಇದ್ರು ನಾನು ಏನೇನು ಮಾತಾಡ್ತಿದ್ದೆ, ಏನಾದ್ರು ತಪ್ಪು ಮಾಡಿದ್ರೆ ಅವ್ರು ನನ್ನ ಸರಿಪಡಿಸ್ತಿದ್ರು. ಅಲ್ಲ, ನಿಮ್ಮ ಊರಿನಲ್ಲಿದ್ದಾಗ ತನುಜಾ ಮೇಡಮ್, ಮಾತಾಜಿಯವರು ತಮಗೆ ಸ್ಫೂರ್ತಿಯಾಗಿದ್ದರು. ಈ ಪೂರ್ಣಚೇತನ ಶಾಲೆಗೆ ಬಂದ ಮೇಲೆ ಬಹುಶಃ ನೀಲಾ ಮಾತಾಜಿ ತಮಗೆ ಬಹಳ ಪ್ರೇರಣೆ ಆದರು, ಬೆಂಬಲವಾಗಿ ನಿಂತುಕೊಂಡ್ರು ಅಂತ. ನಿಮ್ಮ ಏನು ಆಸೆ ಇತ್ತು, ಆಕಾಂಕ್ಷೆ ಇತ್ತು, ಓದುವ ಹಂಬಲ ಇತ್ತು, ಅದಕ್ಕೆ ಸ್ಫೂರ್ತಿಯಾಗಿ ಪುಷ್ಟಿಯಾಗಿ ನೀಲಾ ಮೇಡಮ್ಮು ನಿಂತ್ಕೊಂಡ್ರು ಅಂತ. ತಾವು ಈ ಒಂದು ಪೂರ್ಣಚೇತನ ಶಾಲೆಗೆ ಸೇರಿಕೊಳ್ತೀರಿ. ನಿಮ್ಮ ದರ್ಶನ್ ಸರ್ ನಿಮ್ಮನ್ನು ಕರೀತಾರೆ, ಯಾಕಂದರೆ ಇಂಥದ್ದೊಂದು ಪ್ರತಿಭೆ ಇದೆ, ಇಂತಹ ಒಂದು ಪ್ರತಿಭೆಗೆ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಕೊಟ್ಟರೆ ಇನ್ನಷ್ಟು ಸಾಧಿಸಲಿಕ್ಕೆ ಅವಕಾಶಗಳಿದೆ ಅನ್ನುವ ಒಂದು ಉದ್ದೇಶ ಇತ್ತು ಅಂತ ನಾನು ಭಾವಿಸ್ಕೊಳ್ತೀನಿ. ಆ ಉದ್ದೇಶದಿಂದ ಈ ಪೂರ್ಣಚೇತನ ಶಾಲೆಗೆ ತಮ್ಮನ್ನು ಕರೆಸ್ಕೊಳ್ತಾರೆ, ಅಲ್ಲೇ ಓದಲಿಕ್ಕೆ ಅವಕಾಶ ಕೊಡ್ತಾರೆ, ವಸತಿ ಕೊಡ್ತಾರೆ, ಉಳಿದಂತಹ ಏನು ಓದಲಿಕ್ಕೆ ಬೇಕಾದಂಥ ಪೂರಕ ವಾತಾವರಣವನ್ನು ಕೂಡ ತಮಗೆ ಕಲ್ಪಿಸ್ಕೊಡ್ತಾರೆ. ಸೊ ಅದಾದ ನಂತರ 27/7/2024 ಬೆಳಗ್ಗೆ 7 ಗಂಟೆ ಬಹುಶಃ ತಮ್ಮ ವಿಶ್ವ ದಾಖಲೆಯ ದಿನ. ಸೊ ಇದಕ್ಕೆ ಪೂರಕವಾಗಿ ಸಾಕಷ್ಟು ತಯಾರಿಯನ್ನು ಮಾಡ್ಕೊಂಡಿರ್ತೀರಿ. ಆ ತಯಾರಿಗೆ ನಿಮ್ಮ ಪೂರ್ಣಚೇತನ ಶಾಲೆ ಕೂಡ ಒಂದಷ್ಟು ಬೆಂಬಲವನ್ನು ನೀಡಿರುತ್ತೆ. ಸೊ ಇಂಥದ್ದೊಂದು ಪ್ರತಿಭೆ ಇದೆ ಎಂದಾಗ ಖಂಡಿತವಾಗ್ಲೂ ಈ ಥರದೊಂದು ಸಪೋರ್ಟ್ ಕೊಡಲೇಬೇಕು ಅಂತ ಪ್ರತಿಯೊಬ್ಬರಿಗೂ ಅನಿಸುತ್ತೆ. ಆದರೆ ಪೂರ್ಣಚೇತನ ಶಾಲೆ ಅದನ್ನು ಬಹಳ ಚೆನ್ನಾಗಿ ನಿಭಾಯಿಸಿದೆ. ಆ ಒಂದು ದಿನಕ್ಕೆ ಕಾಲಿಟ್ಟಾಗ ಅಂದರೆ 27/7 ಬಹುಶಃ 7 ಸ್ವಾಮಿ ವಿವೇಕಾನಂದರ ವಾಣಿಯಂತೆ 7 ಎದ್ದೇಳು ಗುರಿ ಮುಟ್ಟುವ ತನಕ ನಿಲ್ಲಬೇಡ ಅಂತ ನಿಲ್ಲದಿರುವಂಥ ಬಹುಶಃ ಅದೇ ದಿನಾಂಕ 27/7 ಆ ದಿನ 7ನೇ ತಾರೀಕಿಗೆ ತಾವು ತಮ್ಮ ಭಾಷಣವನ್ನು ಆರಂಭಿಸ್ತೀರಿ. ಈ ದಿನದ ಈ 14 ಗಂಟೆ 2 ನಿಮಿಷದ ಸಮಯದ ತಮ್ಮ ಅನುಭವ ಹೇಗಿತ್ತು? ನಾನು ಮೊದಲೇ ನಿಮ್ಮ ಹತ್ರ ಹೇಳಿದಾಗೆ ನಾನು 14 ಗಂಟೆ ಮಾತನಾಡಬಹುದು ನಾನು ಅಂತ ನನಗೆ ತಿಳಿದಿರಲಿಲ್ಲ. ಮೊದಲನೇ ಬಾರಿ ಆ ವಿಚಾರ ಕೇಳಿದಾಗ ನನಗೆ ನನ್ನ ಕೈಲಿ ಮಾಡೋದಕ್ಕಾಗತ್ತಾ ಅಂತ ಅನಿಸಿತ್ತು. ಆದರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನನ್ನ ಕಾಲವಾದ ಮೇಲೂ ನನ್ನ ಆತ್ಮ ನಿಮ್ಮೊಂದಿಗೆ ಸಹಕರಿಸುವುದು ಅಂತ. ಅದು ಆ ಸ್ವಾಮಿ ವಿವೇಕಾನಂದರ ಆತ್ಮನೇ ನನ್ನ ಜೊತೆಗಿದ್ದು ಅದು ಸ್ಫೂರ್ತಿಯನ್ನು ನೀಡ್ತಾ ನನಗೆ ಆ ಒಂದು ವರ್ಲ್ಡ್ ರೆಕಾರ್ಡ್ನ ಅಚೀವ್ ಮಾಡೋದಕ್ಕೆ ಸ್ವಾಮಿ ವಿವೇಕಾನಂದರ ಆತ್ಮ ನನ್ನ ಜೊತೆ ಇದ್ದಿದ್ದಕ್ಕೇನೆ ಸಾಧ್ಯ ಆಯಿತು ಅಂತ ನಾನು ಭಾವಿಸ್ತೀನಿ. ಸುಮಾರು 2.5 ತಿಂಗಳು ಅದಕ್ಕೋಸ್ಕರ ಸತತ ಪ್ರಯತ್ನ ಪಟ್ಟಿದ್ದೆ. ಮನೆಯಲ್ಲೂ ಕೂಡ ಮಾತಾಡ್ತಿದ್ದೆ. ಭಾನುವಾರ ಸಮಯ ಸಿಕ್ಕಾಗೆಲ್ಲ ಬೆಳಿಗ್ಗೆ ಶುರು ಮಾಡಿ ರಾತ್ರಿ ತನಕ ಮಾತನಾಡ್ತಿದ್ದೆ. ಮೊದಲನೇ ಬಾರಿ 4 ಗಂಟೆ ತನಕ ಮಾತನಾಡಿದೆ. ಅವಾಗ ಇನ್ನೂ ಹೆಚ್ಚು ಮಾತಾಡಬೇಕು ಅಂತ ಪುಸ್ತಕಗಳನ್ನ ಮಾಧುರ್ಯ ಮಾತಾಜಿ ತಂದು ಕೊಡ್ತಿದ್ರು. ಹೀಗೆ ಓದ್ತಾ ಕೊನೆದಾಗಿ 7 ಗಂಟೆ ತನಕ ಮಾತನಾಡಿದೆ. ವರ್ಲ್ಡ್ ರೆಕಾರ್ಡ್ ಮಾಡೋದಕ್ಕೂ ಒಂದು ವಾರ ಹಿಂದೆ 14 ಗಂಟೆ ತನಕ ಮಾತನಾಡಿ ಒಂದು ಪ್ರಾಕ್ಟೀಸ್ ಮಾಡಿದ್ದೆ. ಕೊನೆ ಆ ದಿನ 14 ಗಂಟೆ ಮಾತನಾಡಬೇಕಾದ್ರೆ ನನಗೆ ಸ್ವಾಮಿ ವಿವೇಕಾನಂದ್ರೆ ನನ್ನ ಜೊತೆಗಿದ್ರು, ನಾನು ಮಾತನಾಡಬೇಕಾದ್ರೆ ನೀನು ಹೇಳು ನಾನಿದ್ದೀನಿ ನಿನ್ನ ಜೊತೆ ಅಂತ ಹೇಳ್ತಾ ಇದ್ರು ಅನ್ನೋ ಒಂದು ಭಾವನೆ ನನ್ನಲ್ಲಿತ್ತು. ಆ ಒಂದು ಭಾವನೆ, ಆ ಒಂದು ಉತ್ಸಾಹ ಮತ್ತು ಅವರು ನೀಡಿದಂತಹ ಕಾರಣದಿಂದ ಸ್ಫೂರ್ತಿಯಿಂದ ನಾನು ಮಾತನಾಡೋದಕ್ಕೆ ಶುರು ಮಾಡಿದೆ. ಹೀಗೆ ಮಾತನಾಡ್ತಾ ಕೊನೆಯದಾಗಿ 14 ಗಂಟೆ ನಾನು ಅಚೀವ್ ಮಾಡೋದಕ್ಕೆ. ಸಾಮಾನ್ಯವಾಗಿ ಹೇಳ್ತಾರೆ, ಯಾವುದನ್ನಾದರೂ ಅಥವಾ ಯಾರನ್ನಾದರೂ ನಂಬಿದರೆ ಯಾವತ್ತೂ ಅದು ಮೋಸ ಆಗೋದಿಲ್ಲ ಅಂತ. ಅಂಥದ್ರಲ್ಲಿ ಸ್ವಾಮಿ ವಿವೇಕಾನಂದರನ್ನೇ ನೀವು ನಂಬಿಬಿಟ್ಟಿದ್ದೀರಿ. ಸೊ ಹೇಗೆ ಮೋಸ ಆಗೋಕ್ಕೆ ಸಾಧ್ಯ? ಸೊ ವಿವೇಕಾನಂದರು ತಮ್ಮ ಜೊತೆಗಿರ್ತಾರೆ, ಸೊ ಧೈರ್ಯವನ್ನು ತುಂಬ್ತಾರೆ.
ನಾನು ಈ ಸಂದರ್ಭದಲ್ಲಿ ಒಂದು ಮಾತು ನನಗೆ ನೆನಪಾಗುತ್ತೆ. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಫೌಂಡರ್ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಗೊತ್ತಿರಬೇಕು ತಮಗೆ. ಬಹುಶಃ ಅವರು ಸಹ ಒಂದು ವಿವೇಕಾನಂದರ ಪ್ರೇರಣೆಯಿಂದ ಒಂದು ಸಂಸ್ಥೆಯನ್ನು ಆರಂಭಿಸಿದವರು. ಅವರು ಯಾವಾಗಲೂ ಅದನ್ನೇ ಹೇಳೋರು, ಸೊ ಈಗೆಲ್ಲ ಮಾತನಾಡ್ತಿರಲ್ಲ ಹೀಗೆ ಸಾಧ್ಯ ಅಂದಾಗ, ನಾನೆಲ್ಲ ಮಾತಾಡೋದು ವಿವೇಕಾನಂದರು, ನನ್ನೊಳಗಿರುವ ವಿವೇಕಾನಂದರು ಮಾತನಾಡಿಸ್ತಾರೆ ಅಷ್ಟೇ ಅಂತ. ಸೊ ಬಹುಶಃ ಒಬ್ಬ ವ್ಯಕ್ತಿಯನ್ನು ಅಥವಾ ಒಬ್ಬ ಆದರ್ಶವನ್ನು ನಂಬಿಟ್ರೆ ಬಹುಶಃ ಇವೆಲ್ಲವೂ ಸಾಧ್ಯ ಅಂತ. ಹೀಗೆ ಮತ್ತೆ ಅಣ್ಣಾ ಹಜಾರೆ ಅಂತ ಅವರು ಒಬ್ಬ ಸೈನಿಕನಾಗಿರ್ತಾರೆ. ಅವ್ರು ಯುವಕರಾಗಬೇಕಾದ್ರೆ ತನ್ನ ಗೆಳೆಯರೆಲ್ಲ ತೀರೋದಾಗ ನಾನು ಸತ್ತೋಗ್ಬೇಕು, ನಾನು ಒಬ್ಬ ಉಳ್ಕೊಂಡು ಏನು ಮಾಡಲಿ ಅಂತ ಅವರು ರೈಲ್ವೆ ಸ್ಟೇಷನ್ಗೆ ಬಂದು ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾರೆ. ಆದರೆ ಅಲ್ಲೇ ಟ್ರೈನ್ ಲೇಟಾಗಿ ಬರುತ್ತೆ ಆ ದಿನ, ಅವ್ರ ಪುಣ್ಯಕ್ಕೆ ಉಳ್ಕೊಬಿಡ್ತಾರೆ. ಅದೇ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಒಂದು ಪುಸ್ತಕ ತಗೊಂಡು ಓದ್ತಾರೆ. ಅದೇ ಸ್ವಾಮಿ ವಿವೇಕಾನಂದರದಾಗಿರತ್ತೆ. ಅದ್ರಲ್ಲಿ ಬರ್ದಿರತ್ತೆ, ಅರೈಸ್ ಅವೇಕ್, ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರೀಚ್ಡ್ ಅಂತ. ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅನ್ನೋ ಒಂದು ಸಾಲಿನ ಓದಿದ ಮೇಲೆ ಅವ್ರಿಗೆ ಅನ್ನಿಸ್ತಂತೆ, ನನ್ನ ಜೀವನದ ಗುರಿ ಏನು ಅಂತಾನೆ ನಾನು ತೀರ್ಮಾನ ಮಾಡಲಿಲ್ಲ, ಸಾಯೋದಿಕ್ಕೆ ಬಂದ್ಬಿಟ್ನಲ್ಲ ಅಂತ. ಅವಾಗ ಅವರ ಊರು ಮಹಾರಾಷ್ಟ್ರಕ್ಕೆ ಬರ್ತಾರೆ. ಮಹಾರಾಷ್ಟ್ರಕ್ಕೆ ಬಂದು ಅವರ ಹಳ್ಳಿನಲ್ಲಿ ಬಂಗಾರದಂಥ ಬೆಳೆನ ತೆಗಿತಾರೆ. ಆ ಹಳ್ಳಿನಲ್ಲಿ ಇದ್ದಂತಹ ಕೆಟ್ಟ ಹವ್ಯಾಸಗಳೇನಿರುತ್ತೆ ಜನರಿಗೆ ಅದನ್ನೆಲ್ಲ ನಿಷೇಧಿಸ್ತಾರೆ. ಪಾನ ಅದನ್ನೆಲ್ಲ ನಿಷೇಧ ಮಾಡಿ ಕೊನೆಯದಾಗಿ ಇಡೀ ಭಾರತಕ್ಕೆ ಅವರ ಹಳ್ಳಿನ ರೋಲ್ ಮಾಡೆಲ್ ಆಗಿ ಕರೀತಾರೆ. ಅವ್ರನ್ನ ಇಡೀ ಜಗತ್ತು ಅಣ್ಣಾ ಹಜಾರೆ ಅಂತ ಕರೆಯುತ್ತೆ. ಅವ್ರನ್ನ NDTVನಲ್ಲಿ ಒಂದು ಇಂಟರ್ವ್ಯೂ ಆದಾಗ ಕೇಳ್ತಾರೆ, ಅಣ್ಣಾಜಿ ನಿಮ್ಮ ಹಿಂದೆ ಇರುವಂತಹ ಸ್ಫೂರ್ತಿ 74ರ ಈ ಒಂದು ವಯಸ್ಸಿನಲ್ಲಿ ನಿಮ್ಮನ್ನ 24ರ ತರುಣರು ಫಾಲೋ ಮಾಡ್ತಾರಲ್ಲ, ಇದ್ರ ಹಿಂದೆ ಇರೋ ಒಂದು ಶಕ್ತಿ ಏನು ಅಂತ ಕೇಳಿದ್ರೆ ಅಣ್ಣಾ ಹಜಾರೆ ಅವ್ರು ಹೇಳ್ತಾರೆ, ಈ 24ರ ಯುವಕರು ಫಾಲೋ ಮಾಡೋದು ಈ 74ರ ದೇಹವನ್ನಲ್ಲಪ್ಪ, ಅದರೊಳಗಡೆ ಇರೋ ಸ್ವಾಮಿ ವಿವೇಕಾನಂದರನ್ನ ಅಂತ. ಇಂಥ ಯಾವ ವ್ಯಕ್ತಿ ಆಗಿದ್ರೂ ಕೂಡ ಸ್ವಾಮಿ ವಿವೇಕಾನಂದರನ್ನ ಓದಿದ್ರೆ ಖಂಡಿತವಾಗಿ ಅವರು ದಿ ಬೆಸ್ಟ್ ವ್ಯಕ್ತಿಯಾಗಿ ಹೊರಗಡೆ ಬರ್ತಾರೆ ಅಂತ ನನ್ನ ಒಂದು ಅನಿಸಿಕೆ. ನೀವು ಇವಾಗ ಮಾತನಾಡಿದ್ರಲ್ಲ, ಈ ಮಾತುಗಳನ್ನು ಕೇಳುವಾಗ ನಮ್ಮ ರೋಮ ಎದ್ದು ನಿಂತ್ಕೊಳ್ಳುತ್ತೆ. ಇನ್ನು 14 ಗಂಟೆಗಳ ಕಾಲ ತಾವು ಮಾತನಾಡುವಾಗ ಅಲ್ಲಿ ಕೂತಿರುವಂಥ ಸಭಿಕರಿಗೆ ಹೇಗಾಗಿರಬಾರ್ದು. ಸೊ ಬಹುಶಃ ಇದೇ ಫೋರ್ಸಲ್ಲಿತ್ತು ಅಂತ ಕಾಣಿಸುತ್ತೆ ಆ ಒಂದು ಭಾಷಣ. ನನ್ನ ಮಾತುಗಳಿಗಿಂತ ಸ್ವಾಮಿ ವಿವೇಕಾನಂದರ ಮಾತುಗಳು, ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ರೊಮಾಯ್ ರೋಲ್ಯಾಂಡ್ ಅಂತ ಅವ್ರ ಹೆಸರು. ಅವ್ರು ಹೇಳ್ತಾರೆ, ವಿಶ್ವಧರ್ಮ ಸಮ್ಮೇಳನದಲ್ಲಿ ನಾನು ಸ್ವಾಮಿ ವಿವೇಕಾನಂದರ ಭಾಷಣ ಕೇಳ್ತಿದ್ರೆ ನನ್ನ ಮೈನಲ್ಲಿ ಕರೆಂಟ್ ಶಾಕ್ ಹೊಡೆದಾಗ ಆಗ್ತಿತ್ತು ಅಂತ ಒಂದು ಸ್ಫೂರ್ತಿ ಸ್ವಾಮಿ ವಿವೇಕಾನಂದರು. ಅವ್ರ ಮುಂದೆ ಅಲ್ಲ, ಬಹುಶಃ ಪ್ರತಿಯೊಬ್ಬರಲ್ಲೂ ಅವ್ರು ಇರ್ತಾರೆ, ವಿವೇಕಾನಂದರು ಕಂಡುಕೊಳ್ಬೇಕಷ್ಟೇ ಬಹುಶಃ ಅಲ್ವಾ. ಸೊ ಹೇಗೆ ಒಬ್ಬ ಮಗುವಿನಲ್ಲಿ ಒಂದಷ್ಟು ಸಾಮರ್ಥ್ಯ ಇರುತ್ತೆ, ಪ್ರತಿ ವ್ಯಕ್ತಿಯಲ್ಲೂ ಒಂದು ಶಕ್ತಿ ಇರುತ್ತೆ, ಆ ಶಕ್ತಿಯನ್ನು ಗುರುತಿಸಿ ಉತ್ತೇಜಿಸ್ಬಿಟ್ರೆ ಬಹುಶಃ ತಮ್ಮಂಗೆ ಒಂದು ಸಾಧಕರಾಗಿ ನಿಂತು ಬಿಡ್ತಾರೆ ಅನ್ನೋದಕ್ಕೆ ಬಹುಶಃ ತಾವು ಕೂಡ ಉದಾಹರಣೆ. ತಮ್ಮ ತನುಜಾ ಮೇಡಮ್ಮು ಆ ಸಂದರ್ಭದಲ್ಲಿ ನಿಮ್ಮೊಳಗಿರುವಂಥ ಶಕ್ತಿಯನ್ನು, ಸಾಮರ್ಥ್ಯವನ್ನು ಗುರುತಿಸಿ ಅದಕ್ಕೊಂದಷ್ಟು ಪುಷ್ಟಿ ನೀಡಲಿಲ್ಲ ಅಂದಿದ್ರೆ ಬಹುಶಃ ಇವತ್ತು ನಮ್ಮ ಬಾಲ ವಿವೇಕಾನಂದರನ್ನ ನಾವು ಮಿಸ್ ಮಾಡ್ಕೊಬಿಡ್ತಾ ಇದ್ದೀವಿ ಅಂತ. ಬಹುಶಃ ಅದೇ ಕಾರಣಕ್ಕೆ ಅಂತಾರೆ, ಶಿಕ್ಷಕರು ಮತ್ತು ಪೋಷಕರು ಮಕ್ಕಳ ಬೆಳವಣಿಗೆಯಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಾರೆ ಅಂತ. ಸೊ ಬಹುಶಃ ತಮ್ಮ ಅದೃಷ್ಟ ಅಂತ ಒಳ್ಳೊಳ್ಳೆ ಶಿಕ್ಷಕರು ತಮಗೆ ಸಿಕ್ಕಿದ್ದಾರೆ ಅಂತ. ಹೀಗೆ ಈ 14 ಗಂಟೆಗಳ ಕಾಲ ತಾವು ಭಾಷಣವನ್ನು ಮಾಡುವಾಗ ಪೂರಕವಾಗಿ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ರಿ. ಆದರೂ ಕೂಡ ಅದು ಒಂದು ಕಾಂಪಿಟೇಷನ್ ಅಂತ ಬಂದಾಗ ಅಥವಾ ಒಂದು ವೇದಿಕೆ ಅಂತ ಬಂದಾಗ ಸಮಥಿಂಗ್ ಎಲ್ಲರಿಗೂ ಒಂಥರ ಭಯ ಆಗುತ್ತೆ, ಆತಂಕ ಆಗುತ್ತೆ. ಸೊ ತಾವು ಹೇಗೆ ಅದನ್ನು ಮೆಟ್ಟಿಸಿದ್ರಿ ಅಂತ? ನಾನು ಯಾವಾಗ 2ನೇ ತರಗತಿನಲ್ಲಿ ಮೊದಲನೇ ಬಾರಿ ಸ್ಪೀಚ್ ಕೊಟ್ಟಿದ್ದೆ, ಆವಾಗಲೂ ನಂಗೆ ಸ್ವಲ್ಪ ಭಯ ಇತ್ತು, ನನ್ನ ಕೈಲಿ ಆಗತ್ತಾ ಅಂತ ಮಾತಾಡೋದಕ್ಕೆ. ಆದರೆ ಯಾವಾಗ ನಾನು ಮಾತನಾಡಿದೆ ಸ್ವಾಮಿ ವಿವೇಕಾನಂದರ ಬಗ್ಗೆ, ಆವಾಗ ನಾನು ಒಂದು ಸ್ಫೂರ್ತಿ, ನಾನು ಮಾತಾಡ್ಬೋದು ಈ ಥರ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಬಂತು. ಆವಾಗಲಿಂದ ನಾನು ಮಾತನಾಡ್ತಾ ಹೋದೆ. 14 ಗಂಟೆ ಮಾತನಾಡಬೇಕು ಅಂತ ಬಂದಾಗ ನಾನು ಮುಂಚೆಯಿಂದ ಪ್ರಾಕ್ಟೀಸ್ ಮಾಡಿದ್ದೆ ಅದಕ್ಕೆ ಅಂತ. ಅವತ್ತು ಸ್ವಾಮಿ ವಿವೇಕಾನಂದರು ನನ್ನ ಜೊತೆಗಿದ್ದು ಮಾತನಾಡಿಸಿದ್ರು ಅನ್ಸುತ್ತೆ. ಅವತ್ತು ನನಗೆ ಭಯ ಏನು ಆಗಲಿಲ್ಲ, ಮಾತನಾಡಬೇಕಾದ್ರೆ. ಓಕೆ, ಭಯ ಆಗಲ್ಲ, ಓಕೆ. ಆದರೆ ಆ ಕಂಟೆಂಟ್ ಬೇಕಲ್ಲ, 14 ಗಂಟೆ ಟೈಮ್ ಮಾತನಾಡೋಕ್ಕೆ ಬೇಕಾದಂಥ ವಿಷಯ ಬೇಕಲ್ಲ, ಅದು ಹೇಗೆ ರೀಕಲೆಕ್ಟ್ ಮಾಡ್ಕೊಳ್ತಾ ಇದ್ರಿ? ಹೇಗೆ ಅದು ಹೆಂಗಿತ್ತು ಫ್ಲೋ ಅಂತ?
ಅದ್ರ ಬಗ್ಗೆ ನಾನು ಪುಸ್ತಕಗಳನ್ನ ಓದಿದ್ದೆ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆನ ಕುರಿತು, ಅವ್ರ ಜೀವನದಲ್ಲಿ ಏನೇನು ಘಟನೆಗಳನ್ನ ನಡೀತು, ಅವ್ರಿಗೆ ರಾಮಕೃಷ್ಣ ಪರಮಹಂಸರ ಭೇಟಿ ಹೇಗಾಯ್ತು, ಹೀಗೆ ಆರಂಭದಿಂದನೇ ಮಾತನಾಡಿದ್ರ ಹೇಗೆ ಅದು? ಅವ್ರ ಬಾಲ್ಯದಿಂದ ಅವರು ಯಾವಾಗ ಜನಿಸಿದ್ರು, ಹೇಗೆ ಅವರ ಜನನ ಆಯ್ತು, ಎಲ್ಲಿ, ಅದರಿಂದ ಶುರು ಮಾಡಿ ಅವರು ರಾಮಕೃಷ್ಣ ಪರಮಹಂಸರನ್ನ ಭೇಟಿ ಮಾಡಿ ಕೊನೆಗೆ ಅವ್ರಿಗೆ ದೀಕ್ಷೆ ನೀಡಿ ಜಗನ್ಮಾತೆ ಕಾಳಿಯ ದರ್ಶನ ಆಗಿದ್ದು ಹೇಗೆ, ಅದಾದ್ಮೇಲೆ ಅವರು ರಾಮಕೃಷ್ಣ ಪರಮಹಂಸರ ನಿಧನ ಆದಮೇಲೆ ಅವರು ವಿಶ್ವಧರ್ಮ ಸಮ್ಮೇಳನಕ್ಕೆ ಅಮೆರಿಕದ ಶಿಕಾಗೋಗೆ ಹೋಗಿ ಹೇಗೆ ಮಾತನಾಡಿದ್ರು, ಸ್ವಾಮಿ ವಿವೇಕಾನಂದರು ಭಾರತವನ್ನು ಪ್ರತಿನಿಧಿಸ್ತಾ ಹೇಗೆ ಹೋದ್ರು, ಅವರು ಪಟ್ಟಂಥ ಕಷ್ಟಗಳೇನು ಅಮೇರಿಕದಲ್ಲಿ. ಅವರು ವಿಶ್ವಧರ್ಮ ಸಮ್ಮೇಳನ ಸೆಪ್ಟೆಂಬರ್ 11ರಲ್ಲಿ ಇರುತ್ತೆ, ಆದರೆ ಅವರು 2 ತಿಂಗಳು ಮುಂದೆ ಜುಲೈನಲ್ಲೇ ಹೋಗಿರ್ತಾರೆ. ಅವ್ರ ಹತ್ರ ಅಷ್ಟು ಹಣ ಇರೋದಿಲ್ಲ, ಅಮೇರಿಕಾ ಅಲ್ಲಿ ಇರೋದಕ್ಕೆ ತುಂಬ ದುಬಾರಿ ಆಗಿರತ್ತೆ, ಹಣ ಇರೋದಿಲ್ಲ ಅವ್ರ ಹತ್ರ. ಈ ಥರ ಅವರು ಹಾಕ್ಕೊಂಡಿದ್ದಂಥ ವೇಷಭೂಷಣಗಳನ್ನ ನೋಡಿ ಅಮೇರಿಕದ ಜನರು ಅವ್ರಿಗೆ ಕಲ್ಲಿನಲ್ಲಿ ಹೊಡಿತಾ ಇರ್ತಾರೆ, ಇವ್ರು ಯಾವ ವ್ಯಕ್ತಿ ಅಂತ. ಅವ್ರು ಪಟ್ಟಂಥ ವೇದನೆಗಳು ಮತ್ತು ವಿಶ್ವಧರ್ಮ ಸಮ್ಮೇಳನ ಆದಮೇಲೆ ಅವರು ಯುರೋಪ್ನಲ್ಲಿ ಅವರ ಪಯಣ, ಅವರು ಭಾರತವನ್ನು ಕುರಿತು ಯುರೋಪ್ ಜನರಿಗೆ ಹೇಗೆ ತಿಳಿಸ್ಕೊಟ್ರು ಅಂತ. ಅದಾದಮೇಲೆ ಅವರು ಮತ್ತೆ ಭಾರತಕ್ಕೆ ಬಂದು ಇಲ್ಲಿ ಶ್ರೀ ರಾಮಕೃಷ್ಣ ಮಠವನ್ನು ಸ್ಥಾಪನೆ ಮಾಡಿ, ರಾಮಕೃಷ್ಣ ಮಿಷನ್ನ ಸ್ಥಾಪನೆ ಮಾಡಿ, ರಾಮಕೃಷ್ಣ ಪರಮಹಂಸರ ಬಗ್ಗೆ ಇಡೀ ಜಗತ್ತು ತಿಳ್ಕೊಳ್ಬೇಕು ಅಂತ ಇಲ್ಲಿ ಭಾರತಕ್ಕೆ ಬಂದು ಮಿಷನ್ನ ಸ್ಥಾಪನೆ ಮಾಡ್ತಾರಲ್ಲ, ಅದನ್ನೆಲ್ಲ ಕುರಿತು ಮಾತಾಡಿ ಕೊನೆಯದಾಗಿ ಅವರು ನಿಧನ ಆಗೋ ತನಕ 1902. ಬಹುಶಃ ನಾವು ಮಿಸ್ ಮಾಡ್ಕೊಂಡ್ವಿ ಇದನ್ನು, ಇಂತಹ ವೇದಿಕೆಯನ್ನು. ಯಾಕಂದರೆ ನಾವು ಪೂರ್ಣ ಪ್ರಮಾಣದಲ್ಲಿ ವಿವೇಕಾನಂದರನ್ನ ಇದುವರೆಗೂ ಓದಲಿಕ್ಕೆ ಸಾಧ್ಯ ಆಗಿಲ್ಲ. ಬಹುಶಃ ತಮ್ಮ ಆ ಭಾಷಣದಲ್ಲಿ ಇದ್ದಿದ್ದರೆ ಅವರ ಆರಂಭದಿಂದ ಅಂತ್ಯದವರೆಗೆ ಮಾಡಿದಂಥ ಸಾಧನೆಗಳು, ಪ್ರೇರಣೆಗಳನ್ನು ಖಂಡಿತ ನಾವು ಒಂದಷ್ಟು ತಿಳ್ಕೊಳ್ಳೋಕ್ಕೆ ಅವಕಾಶ ಆಗ್ತಿತ್ತೇನೋ ಅಂತ ಅನ್ಕೋತಿದ್ದೇನೆ. ನನಗೂ ಕೂಡ ಸ್ವಾಮಿ ವಿವೇಕಾನಂದರ ಬಗ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ. ಸ್ವತಃ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಒಬ್ಬ ಸ್ವಾಮಿ ವಿವೇಕಾನಂದನ ತಿಳ್ಕೊಳ್ಬೇಕು ಅಂದರೆ ಅದು ಇನ್ನೊಬ್ಬ ಸ್ವಾಮಿ ವಿವೇಕಾನಂದದಿಂದ ಮಾತ್ರ ಸಾಧ್ಯ ಅಂತ. ಖಂಡಿತ ಅಷ್ಟು ಸುಲಭವಾಗಿ ಆ ವ್ಯಕ್ತಿಯನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಕನಿಷ್ಠ ಇಷ್ಟೊಂದು ತಿಳ್ಕೊಂಡೇನೆ ತಾವು ಈ ಹಂತಕ್ಕೆ ಬಂದಿದ್ದೀರಿ ಅಂದರೆ ಏನಾದರೂ ಇನ್ನಷ್ಟು ಹೆಚ್ಚು ತಿಳ್ಕೊಂಡ್ರೆ ಬಹುಶಃ ಇಡೀ ದೇಶವನ್ನು ತಮ್ಮ ಕನಸಿನಂತೆ, ನಾನು ಅದ್ರ ಬಗ್ಗೆನೂ ಮಾತನಾಡಬೇಕು, ತಮ್ಮ ಕನಸಿನ ಭಾರತ ಹೇಗಿದೆ ಅದನ್ನು ಕಾಣಲಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಅಂತ ನಾನು ಕೂಡ ಭಾವಿಸ್ಕೊಳ್ತೀನಿ. ಈಗ ಇನ್ನೊಂದು, ನಮ್ಮ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ನೋಡುವಾಗ, ಪೋಷಕರು ಕಾರ್ಯಕ್ರಮವನ್ನು ನೋಡುವಾಗ, ಈ 14 ಗಂಟೆಗಳು ಭಾಷಣ ಮಾಡಬೇಕಂದ್ರೆ ತಯಾರಿ ಅಂತೂ ಖಂಡಿತ ಇರಲೇಬೇಕು. ಓದಲಿಕ್ಕೆ ನನ್ನ ಮಕ್ಕಳನ್ನು 1 ಗಂಟೆ ಟೈಮ್ ಹಿಡಿದಿಟ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ, ಕೂರಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಇವರು ಹೇಗೆ ಓದ್ತಾರೆ, ಎಷ್ಟು ಸಮಯ ಓದ್ತಾರೆ ಅನ್ನೋ ಒಂದು ಪ್ರಶ್ನೆ ಇರುತ್ತೆ. ತಾವು ಪ್ರತಿದಿನ ಓದುವಂಥ ಸಮಯ ಎಷ್ಟು ನಿಗದಿ ಮಾಡ್ತೀರಿ ಇದಕ್ಕೆ ನೀವು, ಹೇಗೆ ಅಂತ? ಅಂದರೆ ನಾನು ಸ್ಕೂಲ್ ಬಗ್ಗೆ ಅಂದರೆ ಈ ಥರ ಬುಕ್ಸ್ಗಳೇನಾದರೂ ಓದ್ತಿದ್ರೆ ನಾನು ಸ್ಕೂಲ್ ಯಾವ ಸ್ಟಡೀಸ್ನು ಮಾಡೋದಿಲ್ಲ, ಆ ಬುಕ್ಸ್ನೇ ಓದ್ತಾ ಇರ್ತಿದ್ದೆ. ಆ ಥರ ಎಲ್ಲ ಪುಸ್ತಕ ಓದಬೇಕಾದ್ರೆ ಸುಮಾರು 2 ಗಂಟೆ 3 ಗಂಟೆ ಕುತ್ಕೊಂಡು ಓದ್ತಿದ್ದೆ ಪುಸ್ತಕಗಳು. ಎಲ್ಲ ಒಂದೊಂದಿನ ಚಿಕ್ಕ ಪುಸ್ತಕ ಆಗಿದ್ದರೆ ಆ ದಿನಾನೇ ಮುಗಿಸ್ತಿದ್ದೆ, ಪೂರ್ಣ ಮುಗಿಸ್ಬಿಡ್ತಿದ್ರಿ. ತೊಗೊಂಡ್ರೆ ಸುಮ್ಮನೆ ಮುಗಿಸ್ಬಿಡ್ತೀರಿ. ಬಟ್ ಅಂದರೆ ಈಗ ಕೆಲವರೆಲ್ಲ ಹೇಳ್ತಾರೆ ಬರೀ ಓದೋದೇ ಆದರೆ ಆಗಲ್ಲ, ಆಟ ಆಡಬೇಕು ಮಕ್ಕಳು ಅಂತಾರೆ. ತಾವೇನು ಆಟನೇ ಆಡಲ್ವಾ? ಆಟ ಆಡ್ತಿದ್ದೆ. ಯಾವ ಆಟ ಆಡ್ತೀರಿ? ಕ್ರಿಕೆಟ್. ನನ್ನ ಫೇವ್ರೆಟ್ ಗೇಮ್ ಕ್ರಿಕೆಟ್ ಅಂತ, ಕ್ರಿಕೆಟ್ ಆಡ್ತಿದ್ದೆ, ಅದ್ರ ಜೊತೆಗೆ ಓದ್ತಿದ್ದೆ. ಅಲ್ಲ, ನಾನು ಎಲ್ಲ ಕೇಳಿದ್ದೆ ತಮಗೆ, ಬಹುಶಃ ತಾವು ಕ್ರಿಕೆಟ್ ಹುಚ್ಚು ಎಷ್ಟಿತ್ತು ಅಂದರೆ ಒಬ್ಬರು ಶಿಕ್ಷಕರು ಕರ್ಕೊಬಂದು ಕೂರ್ಸೋವರೆಗೂ ನೀವು ಕ್ರಿಕೆಟ್ ಆಡ್ತಾಯಿದ್ರಿ. ಸೊ ಕ್ರಿಕೆಟ್ ಆಟದಲ್ಲೂ ಅಷ್ಟೇ ಆಸಕ್ತಿ ಕೊಡ್ತೀರಿ, ಓದೋದ್ರಲ್ಲೂ ಅಷ್ಟೇ ಆಸಕ್ತಿ ಕೊಡ್ತೀರಿ. ಬಹುಶಃ ಸೊ ಎರಡನ್ನೂ ನೀವು ಭಾಳ ಸಮಾನವಾಗಿಯೇ ತಗೊಂಡು ಹೋಗ್ತೀರಿ. ಬಹುಶಃ ಯಾವುದೇ ಕೆಲಸ ಮಾಡಿದ್ರೂ ಪೂರ್ಣ ಪ್ರಮಾಣದಲ್ಲಿ ಹಾಕಿದರೆ ಬಹುಶಃ ಅದು ನಮಗೆ ಒಲಿಯುತ್ತೆ ಅಂತ. ಸೊ ಹಾಗಾಗಿ ನೀವು ಪೂರ್ಣ ಪ್ರಮಾಣದಲ್ಲಿ ಓದುವಾಗ ಅದನ್ನೇ ಗಮನದಲ್ಲಿಟ್ಟು ಓದಿದ್ದೀರಿ. ಸೊ ಹಾಗಾಗಿ ಅದು ತಮಗೆ ಒಲಿದಿದೆ ಅಂತ ನಾನು ಕೂಡ ಭಾವಿಸ್ಕೊಳ್ತೀನಿ. ಈ ವಿವೇಕಾನಂದರ ಬಗ್ಗೆ ತಾವು ಹೇಳಿದ್ರಿ, ಅವರು ಎಲ್ಲಿ ಹುಟ್ಟಿದ್ರು, ಹೇಗೆ ಬೆಳೆದರು ಅಂತ. ಆದರೆ ತಮ್ಮ ಈ ಬಾಲ ವಿವೇಕಾನಂದರ ಬಗ್ಗೆ ಕೆಲವರಿಗೆ ಕುತೂಹಲ ಇರುತ್ತೆ. ಇವ್ರದ್ದು ಊರು ಯಾವುದು, ಸ್ವಂತ ಊರು ಯಾವುದು, ಅಪ್ಪ ಅಮ್ಮ ಯಾವುದು ಅಂತ ನಿಮ್ಮ ಪರಿಚಯನ ಮಾಡ್ಬೋದಾ? ನಮ್ಮ ಊರು ಇಲ್ಲಿಂದ ಒಂದು ಅರ್ಧ ಗಂಟೆ, ಇಲ್ಲಿಂದ 25 ಕಿಲೋಮೀಟರ್ ಇದೆ, ಬನ್ನೂರು ಅಂತ. ಬನ್ನೂರು ಹತ್ರ ಹನುಮನಾಳು ನಮ್ಮೂರು. ನಮ್ಮ ತಂದೆ ಹೆಸರು ಸೋಮಶೇಖರ್, ತಾಯಮ್ಮ ಅಂತ. ಅಲ್ಲೇ ನಮ್ಮ ತಂದೆ ಕೃಷಿ ಮಾಡ್ತಾರೆ, ನಮ್ಮ ಅಮ್ಮ ಮನೆಯಲ್ಲೇ ಇರ್ತಾರೆ. ನನಗೊಬ್ಳು ತಂಗಿ ಇದ್ದಾಳೆ, ಮಾನಸ ಅಂತ. ಅವಳು ಇವಾಗ 7ನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ. ಓಕೆ. ಅಲ್ಲ, ಒಬ್ಬರು ಕೃಷಿ ಮಾಡುವಂತಹ ರೈತರ ಮಗನಾಗಿ ಈ ರೀತಿ ಸಾಧನೆ ಮಾಡಲಿಕ್ಕೆ ಅವಕಾಶಗಳಿದೆ ಎಂದಾಗ ತಮ್ಮಂತಹ ಸಾಕಷ್ಟು ಮಕ್ಕಳು
ಅದರ ಒಳಗಡೆ ಸಾಕಷ್ಟು ಸಾಮರ್ಥ್ಯಗಳಿರುತ್ತೆ. ಬಹುಶಃ ಗುರುತಿಸುವಂಥ ಪ್ರಯತ್ನವನ್ನು ಪೋಷಕರು ಮತ್ತು ಶಿಕ್ಷಕರು ಮಾಡಬೇಕು ಅಂತ ನಾನು ಅಂದ್ಕೊಳ್ತೀನಿ. ತಮಗೇನನ್ಸುತ್ತೆ? ಹೌದು, ಧನುಜ ಮಾತಾಜಿ ಇರಲಿಲ್ಲ ಅಂದಿದ್ರೆ ನನಗೆ ನಿಜವಾಗ್ಲೂ ಸ್ವಾಮಿ ವಿವೇಕಾನಂದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಇವತ್ತು 14 ಗಂಟೆಗಳ ಕಾಲ ವಿಶ್ವ ದಾಖಲೆಯನ್ನು ಮಾಡ್ಲಿಕ್ಕೆ ಸಾಧ್ಯ. ವಿಶ್ವ ದಾಖಲೆ ಅವ್ರು ಅವತ್ತು ನನಗೆ ಸ್ವಾಮಿ ವಿವೇಕಾನಂದರ ಬಗ್ಗೆ ತಿಳಿಸ್ಕೊಟ್ಟಿರ್ಲಿಲ್ಲ ಅಂದರೆ, ಶಾಲೆ ಒಂದು ಅವಕಾಶ ನೀಡಿರಲಿಲ್ಲ ಅಂದಿದ್ರೆ ಪೂರ್ಣಚೇತನ ಪಬ್ಲಿಕ್ ಶಾಲೆ, ನಾನು ಈ ಒಂದು ವರ್ಲ್ಡ್ ರೆಕಾರ್ಡ್ ಮಾಡೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಅದನ್ನೇ ನಿಜವಾದ ಶಾಲೆ ಮತ್ತು ಶಿಕ್ಷಕರು ಅಂತ ಹೇಳೋದು. ಒಂದು ಮಗುವಿನಲ್ಲಿರುವಂಥ ಸಾಮರ್ಥ್ಯವನ್ನು ಹೊರತೆಗೆಯುವಂಥ ಕೆಲಸವೇ ಈ ಶಿಕ್ಷಣದ ವ್ಯವಸ್ಥೆ ಕೆಲಸ. ಬಹುಶಃ ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ತಮ್ಮಂಥ ಸಾವಿರಾರು ಮಕ್ಕಳ ಕಲೆಯನ್ನು ಅಥವಾ ಸಾಮರ್ಥ್ಯವನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ. ಮಹೇಶ್, ಇದೆಲ್ಲ ಮಾಡಿದ್ರಿ, ವಿಶ್ವ ದಾಖಲೆ ಮಾಡಿದಿರಿ. ಈಗ ನಿಮ್ಮ ಮುಂದಿನ ಆಲೋಚನೆಗಳು ಅಥವಾ ಗುರಿ ಏನಿದೆ? ನನ್ನ ಮುಂದಿನ ಗುರಿ ಇನ್ನೊಂದು ವಿಶ್ವ ದಾಖಲೆ ಮಾಡೋದಲ್ಲ, ಬದಲಿಗೆ ಸ್ವಾಮಿ ವಿವೇಕಾನಂದರ ಒಂದು ವಿಚಾರಧಾರೆಗಳೇನಿದೆ ಅದನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅವರ ವಿಚಾರಧಾರೆಗಳನ್ನ ಇಂದಿನ ಯುವಕರಿಗೆ ತಲುಪಿಸುವುದು ನನ್ನ ಗುರಿಯಾಗಿದೆ. ನಾನು ಬೆಳೆದು ದೊಡ್ಡ ವ್ಯಕ್ತಿ ಆಗಬೇಕು ಅಂತಿಲ್ಲ, ಬದಲಿಗೆ ದೇಶಕ್ಕೋಸ್ಕರ ಕೆಲಸ ಮಾಡೋ ವ್ಯಕ್ತಿ ಆಗಬೇಕು ಅಂತ ಇದ್ದೀನಿ. ವಿಶ್ವಗುರು ಭಾರತವನ್ನು ನಿರ್ಮಾಣ ಮಾಡೋದ್ರಲ್ಲಿ ನನ್ನದು ಕೂಡ ಒಂದು ಚಿಕ್ಕ ಸಹಾಯ ಇರಲಿ ಅಂತ, ಭಾರತವನ್ನು ಅಖಂಡವಾಗಿ ಇಡೀ ಜಗತ್ತಿಗೆ ನಂಬರ್ 1 ರಾಷ್ಟ್ರವನ್ನಾಗಿ ಮಾಡೋದ್ರಲ್ಲಿ ನಾನು ಕೂಡ ನನ್ನ ಜೀವನವನ್ನು ಮುಡಿಪಾಗಿಡಬೇಕು. ಅದಕ್ಕೋಸ್ಕರ ಭಾರತಕ್ಕೋಸ್ಕರ ಕೆಲಸ ಮಾಡೋದ್ರಲ್ಲಿ ನಾನು ತೊಡಗಿಸ್ಕೊಳ್ಬೇಕು ಅನ್ನೋದೇ ನನ್ನ ಮುಂದಿನ ಗುರಿ. ಇವತ್ತಿನ ಎಲ್ಲ ಯುವಕರುಗಳು ನನಗೆ ಕೆಲಸ ಇಲ್ಲ ಅಥವಾ ದೇಶ ನನಗೆ ಕೆಲಸ ಕೊಡಲಿಲ್ಲ, ನನ್ನ ಸರ್ಕಾರ ನನಗೆ ಕೆಲಸ ಕೊಡಲಿಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ದೇಶಕ್ಕೋಸ್ಕರ ನಾನೇನು ಮಾಡಬಲ್ಲೆ, ಏನಾದರೂ ಕೊಡುಗೆ ಕೊಡಬಲ್ಲೆನಾ ಅನ್ನೋ ಒಂದು ಆಲೋಚನೆ ಹುಟ್ಕೊಂಡಿದೆಯಲ್ಲ ಈ ವಯಸ್ಸಿನಲ್ಲಿ, ಬಹುಶಃ ಇದೆಲ್ಲ ಅವರಿಗೆ ಒಂದು ಉತ್ತರ ಅಂತ ನಾನು ಭಾವಿಸ್ಕೊಳ್ತೀನಿ. ಸೊ ನನಗೆ ದೇಶ ಏನು ಕೊಡ್ತು ಅನ್ನೋದಕ್ಕಿಂತ ನಾನು ದೇಶಕ್ಕಾಗಿ ಏನು ಕೊಡಬಲ್ಲೆ ಅನ್ನೋ ಒಂದು ಆಲೋಚನೆ ಇದೆಯಲ್ಲ, ಆ ದೇಶವನ್ನು ನಾನು ಅಖಂಡ ಭಾರತವನ್ನಾಗಿ ಮಾಡಬೇಕು, ಇಡೀ ವಿಶ್ವ ಈ ಭಾರತದ ಕಡೆ ತಿರುಗಿ ನೋಡಬೇಕು, ಒಂದು ಮಾದರಿ ಆಗಬೇಕು, ಸೊ ಒಂದು ಅನುಕರಣೀಯವಾಗಬೇಕು ಅನ್ನೋ ಆಲೋಚನೆ ಇದೆಯಲ್ಲ, ಬಹುಶಃ ಇದು ನಮ್ಮ ಯುವಕರು ಕೂಡ ಅರ್ಥ ಮಾಡ್ಕೋಬೇಕಾದ ಒಂದು ವಿಚಾರ ಅಂತ ನಾನು ಭಾವಿಸ್ಕೊಳ್ತೀನಿ. ಮಹೇಶ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಿನ್ನ ನಂಬಿಕೆ ಅಂತ ನೀವಾಗ್ತೀರಾ, ನಿಮ್ಮ ಬಾಳಿನ ಶಿಲ್ಪಿ ನೀವೇ ಅಂತ. ನೀವು ಏನನ್ನು ನಂಬ್ತೀರಾ ನೀವು ನಾಳೆ ಅದೇ ಆಗ್ತೀರಾ. ಅದಕ್ಕೆ ನಿಮ್ಮಲ್ಲಿ ನೀವು ನಂಬಿ, ಯಾವಾಗ ನೀವು ನಿಮ್ಮನ್ನು ನೀವು ನಂಬ್ತೀರಾ ಆಗ ಇಡೀ ಜಗತ್ತು ನಿಮ್ಮನ್ನು ನಂಬತ್ತೆ. ಹಾಗಾಗಿ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ನಾನು ಈ ಒಂದು ವರ್ಲ್ಡ್ ರೆಕಾರ್ಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂದಮೇಲೆ ಖಂಡಿತವಾಗ್ಲೂ ನಿಮ್ಮ ಕೈಲೂ ಕೂಡ ಈ ಒಂದು ವರ್ಲ್ಡ್ ರೆಕಾರ್ಡ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ವರ್ಲ್ಡ್ ರೆಕಾರ್ಡ್ ಅಂತೇನೆಲ್ಲ, ಈ ಥರ ಅನೇಕ ವಿಚಾರಗಳನ್ನ ಅಚೀವ್ ಮಾಡೋದಕ್ಕೆ, ಸಾಧನೆಗಳನ್ನ ಮಾಡೋದಕ್ಕೆ ನಿಮ್ಮ ಕೈಲೂ ಕೂಡ ಸಾಧ್ಯ ಆಗತ್ತೆ. ಸ್ವಾಮಿ ವಿವೇಕಾನಂದರು ಹೇಳಿದಾಗೆ ಈ ಜೀವನ ಕೇವಲ ಸ್ವಾರ್ಥಕ್ಕಾಗಿ ಅಲ್ಲ, ಬದಲಿಗೆ ತ್ಯಾಗ ಮತ್ತು ಸೇವೆಗೆ ಅಂತ. ಹಾಗಾಗಿ ಸ್ವಾಮಿ ವಿವೇಕಾನಂದರು ಹೇಳಿದಂತೆ ನಿಮ್ಮಲ್ಲಿ ನೀವು ನಂಬಿ ಮತ್ತು ನಿಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ, ದೇಶಕ್ಕೋಸ್ಕರ ಏನು ಕೊಡಬಹುದು ಅಂತ ಯೋಚನೆ ಮಾಡಿ, ಖಂಡಿತವಾಗಿ ನೀವು ಅಗಾಧವಾಗಿ ಬೆಳೆದು ನಿಲ್ತೀರಾ ಅಂತ. ಎಸ್, ಅದ್ಭುತವಾದ ಮಾತನ್ನು ಹೇಳಿದಿರಿ. ಅದೇ ಸ್ವಾಮಿ ವಿವೇಕಾನಂದರು ಹೇಳ್ದಂಗೆ ನಮ್ಮ ಆಲೋಚನೆಗಳು ನಮ್ಮನ್ನು ರೂಪಿಸ್ತವೆ ಎಂದಾಗ ನಾವೇನನ್ನು ಆಲೋಚನೆ ಮಾಡ್ತೀವೋ ಅದು ನಮ್ಮನ್ನು ಬೆಳೆಸ್ತಾ ಹೋಗುತ್ತೆ, ಅದೇ ಕೂಡ ಗಟ್ಟಿಯಾಗಿ ಹೋಗುತ್ತೆ. ಬಹುಶಃ ಹಾಗಾಗಿ ಸಕಾರಾತ್ಮಕವಾದ ಆಲೋಚನೆಗಳನ್ನು ನಾವು ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನಾವು ಕೂಡ ಒಂದಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಕೂಡ ಭಾವಿಸ್ಕೊಳ್ತೀನಿ. ಮಹೇಶ್, ಬಹಳ ಸಂತೋಷ ಆಗುತ್ತೆ ತಮ್ಮ ಜೊತೆ ಮಾತನಾಡಲಿಕ್ಕೆ. ಇನ್ನಷ್ಟು ಮಾತನಾಡಬೇಕಿತ್ತು, ಆದರೆ ಸಮಯದ ಮಿತಿಯಿಂದ ಇಲ್ಲಿಗೆ ನಾನು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಸಾಕಷ್ಟು ತಜ್ಞರ ಜೊತೆ, ಮೇಧಾವಿಗಳ ಜೊತೆ ಕಾರ್ಯಕ್ರಮವನ್ನು ಮಾಡಿದ್ದೇನೆ, ಆದರೆ ತಮ್ಮಂಥ ಬಾಲ ವಿವೇಕಾನಂದರ ಜೊತೆ ಮಾತನಾಡೋದಿದೆಯಲ್ಲ, ಇದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ಕೊಳ್ತೀನಿ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿ ನಮಗಷ್ಟು ಪ್ರೇರಣೆ ನೀಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಪ್ರತಿಭಾ ವಿಲಾಸ ಕಾರ್ಯಕ್ರಮದಲ್ಲಿ ತನ್ನ 12ನೇ ವಯಸ್ಸಿನಲ್ಲಿಯೇ 14 ಗಂಟೆ 2 ನಿಮಿಷಗಳ ಕಾಲ ನಿರಂತರವಾಗಿ ಸ್ವಾಮಿ ವಿವೇಕಾನಂದರ ಕುರಿತು ಭಾಷಣ ಮಾಡುವ ಮೂಲಕ ವಿಶ್ವ ದಾಖಲೆ ನಿರ್ಮಿಸಿದಂತಹ ನಮ್ಮ ಮೈಸೂರಿನ ಪೂರ್ಣಚೇತನ ಶಾಲೆಯ ಮಾಸ್ಟರ್ ಹನುಮನಾಳು ಮಹೇಶ್ರವರು. ಖಂಡಿತ ಅವರು ಮಾತನಾಡ್ದಂಗೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಾಮರ್ಥ್ಯ ಇರುತ್ತೆ. ಆ ಸಾಮರ್ಥ್ಯವನ್ನು ಹೊರತರುವಂತಾಗಬೇಕು. ನಮ್ಮ ಆಲೋಚನೆಗಳು ಸಕಾರಾತ್ಮಕವಾಗಿ ಇರಬೇಕು. ಖಂಡಿತವಾಗಲೂ ನಾವು ಕೂಡ ಒಂದಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಅದಷ್ಟೇ ಅಲ್ಲದೆ ಕೇವಲ ನಮ್ಮ ಜೀವನ ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ, ವಿವೇಕಾನಂದರು ಹೇಳ್ದಂಗೆ
ತ್ಯಾಗ ಮತ್ತು ಸೇವೆಗಾಗಿ ಅಂತ ಮನೋಭಾವನೆ ಇದ್ದರೆ ಬಹುಶಃ ನಾವು ಯಾರೂ ಕೂಡ ನಿರಾಸರಾಗೋಕ್ಕಿಲ್ಲ. ನಾವು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಓಕೆ.